ನಮಸ್ಕಾರ. ನಾನು ಚಂದ್ರಪ್ರಭು ಟ್ರಾವೆಲ್ ಇದು ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮದು 2ನೇ ದಿವಸ ಸ್ಕಾಟ್ಲೆಂಡಲ್ಲಿ. नमस्कार हाँ संध्या प्रभु ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನೆಲ್ ಹಾಕ ತುಂಬ ಸ್ವಾಗತ. ನಾವೀಗ ಎಡಿನ್ಬ್ರಾದಲ್ಲಿದ್ದೀವಿ. 2ನೇ ದಿವಸ ನಮ್ಮದು ಸ್ಕಾಟ್ಲೆಂಡಲ್ಲಿ. ಈಗ ನಾವು ನೋಡಿ ನಮ್ಮದು ಇದು ಹೋಟೆಲ್ ಅಂದರೆ ಇದು ಜಸ್ಟ್ ಲೈಕ್ ಹೋಮ್ ಸ್ಟೇ ಚೆನ್ನಾಗಿದೆ ಮಾತ್ರ. ಸಿಲ್ವರ್ ನೋಸ್ 18 ಅಂತ ಇಲ್ಲಿದ್ದು ಅಡ್ರೆಸ್ಸು. ಇಲ್ಲಿ 4 ರೂಮ್ಸ್ ಇದೆ. ಬೇರೆ ಬೇರೆ ಫ್ಯಾಮಿಲೀಸ್ ಬಂದಿರ್ತಾರೆ. ಸ್ಟೇ ಒಂಥರ ಹೋಮ್ಲಿ ಇದೆ. ಇವಾಗ ನಾವು ಸಿಟಿ ಕಡೆ ಹೊರಟಿದ್ದೇವೆ. ಇವತ್ತು ನಮ್ಮದು ಸಿಟಿ ಟೂರ್. ಸಿಟಿ ಟೂರ್ ಅಂದರೆ ನಾವೇ ಈಗ ಇಲ್ಲಿಂದ ಟ್ಯಾಕ್ಸಿ ಮಾಡಿಕೊಂಡು ಸಿಟಿ ಸೆಂಟ್ರಿಗೆ ಹೋಗಿ ಅಲ್ಲಿ ಇಳಿದು ಅಲ್ಲಿಂದ ನಾವು ನಡ್ಕೊಂಡು ಹೋಗಿ ಯಾವ್ದ್ಯಾವ್ದೆಲ್ಲ ಅಟ್ರಾಕ್ಷನ್ಸ್ ಇದೆ ಅದನ್ನೆಲ್ಲ ನೋಡೋದು. ಅಲ್ಲಿ ಹಂಗೆ ಹೋದ್ಮೇಲೆ ನಟರಾಜ ಸರ್ವಿಸ್ ನಮ್ಮದು. ಹಂಗೆ ಆ ಅಟ್ರಾಕ್ಷನ್ಸ್ ಎಲ್ಲ ನಿಮಗೂ ತೋರಿಸುವ ಅಂತ ಹೇಳ್ಬಿಟ್ಟು ನಂದೊಂದು ಸಣ್ಣ ಪ್ರಯತ್ನ ಇದು. ನಮ್ಮ ಮಗಳು ನೋಡಿ ಹಿಂದ್ಗಡೆ ಕ್ಯಾಬ್ ಬುಕ್ ಮಾಡ್ತಾ ಇದ್ದಾಳೆ. ಇಲ್ಲಿಂದ ಕ್ಯಾಬ್ ದೂರ ಇರೋ ಒಂದು ಡೆಸ್ಟಿನೇಷನ್ಗೆ ನಾವು ಹೋಗೋದು. ಆಮೇಲೆ ಅಲ್ಲಿಂದ ಎಲ್ಲ ಹತ್ರ ಇದೆ, ನಡ್ಕೊಂಡೇ ಹೋಗ್ಬೋದು. ಒಂದು 7-8 ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಸಿಟಿಗೆ. ನೆನ್ನೆ ನಾವು ನಡೆದಿದ್ದು ನನ್ಗನ್ಸುತ್ತೆ ಒಂದು 10 ಕಿಲೋಮೀಟರ್ ಆಗಿದೆ. ಹೌದು, ಒಂದು 14,000 ಸ್ಟೆಪ್ ಆಗಿದೆ ನಿನ್ನೆ. 14-15 ಸಾವಿರ ಆಗಿದೆ. ಇವತ್ತು ಎಷ್ಟಾಗ್ತದೆ ಅಂತ ನೋಡ್ಬೇಕು ಇವಾಗ. ಇಲ್ಲಿವಾಗ ನಮ್ಮ ಮುಂದೆ ಕಾಣ್ತಾ ಇರೋದು ಎಡಿನ್ಬ್ರಾ ಕ್ಯಾಸಲ್. ಇದರ ಒಳಗೆ ಹೋಗ್ಬೇಕಾದ್ರೆ ನಾವು ಮೊದಲೇ ಆನ್ಲೈನ್ ಅಲ್ಲಿ ಬುಕ್ ಮಾಡಬೇಕಿತ್ತು. ಆಕ್ಚುಲಿ ನಮಗೆ ಗೊತ್ತಿರ್ಲಿಲ್ಲ ಅದು ಬುಕ್ ಮಾಡ್ಬೇಕಂತ ಹೇಳ್ಬಿಟ್ಟು. ಇಲ್ಲಿ ಬಂದ ನಂತರ ಗೊತ್ತಾಯ್ತು. ಆದ್ರೆ ಇವತ್ತಿದ್ದು ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ಅಂತೇಳಿ ಇಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ ಅವರು. ಇನ್ನು ಒಳಗೆ ಹೋಗಿ ನೋಡ್ಬೇಕಾದ್ರೆ ಸುಮಾರು 3-4 ಗಂಟೆ ಟೈಮ್ ಬೇಕಂತೆ. ಆದ್ರೆ ಇವತ್ತು ಅಷ್ಟು ಟೈಮ್ ಇಲ್ಲ, ಯಾಕಂದ್ರೆ ಒಂದು ದಿನದಲ್ಲಿ ಈ ಊರೆಲ್ಲ ಕಂಪ್ಲೀಟ್ ನಾವು ಫಿನಿಶ್ ಮಾಡಬೇಕು ಎಲ್ಲ ಅಟ್ರಾಕ್ಷನ್ಸ್. ಅದರಿಂದಾಗಿ ಇವತ್ತೀಗ ಒಳಗೆ ಹೋಗುದಿಲ್ಲ ನಾವು. ಹೊರಗಿಂದಲೇ ಇದೊಂದು ಮಾರ್ಚ್ ಪಾಸ್ಟ್ ನಡೀತಾ ಇದೆ, ಅದನ್ನೊಂದು ನೋಡ್ಬಿಟ್ಟು ಹೊರಡ್ತಾ ಇದ್ದೇವೆ. ಇದು ಈ ನಗರದ ಮಧ್ಯದಲ್ಲಿರುವಂತ ರಸ್ತೆ. ಈ ರಸ್ತೆಯಲ್ಲಿ ಜನರು ತುಂಬಾ ಜಾಸ್ತಿ ನಡ್ಕೊಂಡು ಹೋಗುವುದೆಲ್ಲ. ಮತ್ತೇನಂದ್ರೆ ಹಳೆ ಕಾಲದ ಕಟ್ಟಡಗಳೆಲ್ಲ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಇನ್ನೊಂದು ಕಡೆಯಲ್ಲಿ ಕೈಯಲ್ಲಿ ಗರುಡ ಪಕ್ಷಿಯನ್ನು ಹಿಡ್ಕೊಂಡಿರುವಂತ ದೃಶ್ಯಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಅಂದ್ರೆ ಇದಕ್ಕೆ ನಾವು ಅವರಿಗೆ ಚಾರ್ಜಸ್ ಕೊಡಬೇಕು. ಚಾರ್ಜಸ್ ಕೊಟ್ರೆ ಮಾತ್ರ ಕೈ ಮೇಲೆ ಅವರು ಕೂರಿಸ್ತಾರೆ. ಇದು ಸ್ಕಾಟಿಷ್ ಬ್ಯಾಂಕ್ ಮ್ಯೂಸಿಯಂ. ಇದಕ್ಕೆ ಮ್ಯೂಸಿಯಂ ಆನ್ ದ ಮೌಂಡ್ ಅಂತೇಳಿ ಹೆಸರಿಟ್ಟಿದ್ದಾರೆ. ಈಗ ನೋಡ್ಲಿಕ್ಕೆ ಒಳಗೆ ಹೋಗ್ಬೇಕು. ಇದು ಸ್ಕಾಟಿಷ್ ಬ್ಯಾಂಕ್ ಇದ್ದು ಒಂದು ವಸ್ತು ಸಂಗ್ರಹಾಲಯ. ಹಳೆ ಕಾಲದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗಿತ್ತು ಮತ್ತೆ ಇವಾಗ ಹೇಗಿದೆ ಇದರ ಬಗ್ಗೆ ಎಲ್ಲ ನಾವಿಲ್ಲಿ ನೋಡಬಹುದು. ಅಂದ್ರೆ ಹಳೆ ಕಾಲದ್ದು ಕರೆನ್ಸಿ, ಕಾಯಿನ್ಸ್, ಬ್ಯಾಂಕ್ ಇದ್ದ ಜಾಗ, ಕರೆನ್ಸಿ ಚೆಸ್ಟ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಇಂದ ಬಂದಂತ ದುಡ್ಡನ್ನು ಇಡುವಂತ ಜಾಗ. ಇದನ್ನೆಲ್ಲ ನಾವಿಲ್ಲಿ ನೋಡಬಹುದು. ಸಾವಿರದ 1701ರಲ್ಲಿ ಬ್ಯಾಂಕ್ ಇದ್ದು ಕರೆನ್ಸಿ ಚೆಸ್ಟ್ ಈ ಥರ ಇತ್ತು. ಇವಾಗೆಲ್ಲ ಎಷ್ಟು ದೊಡ್ಡದಿದೆ ನೋಡಿ. ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಒಂದೊಂದು ರೂಮೇ ಫುಲ್ ಇರ್ತದೆ. ಆವಾಗ ನೋಡಿ ಎಷ್ಟು ಸಣ್ಣದಿತ್ತು ನೋಡಿ, ಒಂದು ಬಾಕ್ಸ್ ಥರ ಇತ್ತು ಇದು ಅದರದ್ದು ಕೀ ನೋಡಿ. ಇದು ಶಿಪ್ಪಲ್ಲಿ ತಗೊಂಡು ಹೋಗುವಂಥದ್ದು ಕರೆನ್ಸಿ ಚೆಸ್ಟ್ ನೋಡಿ, ಅದರದ್ದು ಕೀ ಇದು 1701ನೇ ಇಸ್ವಿದ್ದು ಬ್ಯಾಂಕ್ ಇದ್ದು ಕರೆನ್ಸಿ ಚೆಸ್ಟ್ ಇದ್ದು ಕೀ ನೋಡಿ. ಇದರದ್ದು ಬೆಲೆ ಇವಾಗ 600 ಪೌಂಡ್ಸ್ ಅಂತ ಇವತ್ತಿಗೆ. ಎಷ್ಟು ಕಾಸ್ಟ್ಲಿ ಅಲ್ವಾ. ಇಲ್ಲಿ ಬ್ಯಾಂಕ್ ಇದ್ದು ಒಂದು ಸೇಫ್ ಇಟ್ಟಿದ್ದಾರೆ. ಅದರದ್ದು ಕೋಡ್ ಎಲ್ಲ ಇವರು ಚೇಂಜ್ ಮಾಡಿದ್ದಾರೆ. ಆ ಕೋಡ್ ಅನ್ನು ನಾವು ಕರೆಕ್ಟ್ ಆಗಿ ಹಾಕಿದ್ರೆ ಸೇಫ್ ಓಪನ್ ಆಗ್ತದೆ. ಅವ್ರು ನಮಗೆ ದುಡ್ಡು ಕೊಡ್ತಾರಂತೆ. ಮೋಸ್ಟ್ಲಿ ಅದರಲ್ಲಿ ದುಡ್ಡು ಇದೆ. 1124ನೇ ಇಸ್ವಿಯಿಂದ ಎಲ್ಲ ಕಾಯಿನ್ಸ್ ಇಲ್ಲೇ ಇಟ್ಟಿದ್ದಾರೆ ನೋಡಿ.
ಬೇರೆ ಬೇರೆ ವರ್ಷ ಇದೆ. 1600 ಇದೆ, 1700 ಇದೆ, 1800 ಇದೆ, 1900 ಇದೆ. ಲಾಸ್ಟ್ ಇರುವಂಥದ್ದು ಅಕ್ಟೋಬರ್ 2022 ನೋಡಿ. ಇದು ಈಗ ಇರುವಂಥ ಕಾಯಿನ್ಸ್ ಇದು. ಇಲ್ಲಿದ್ದು ಕರೆನ್ಸಿ ನೋಡಿ ಈ ಥರ ಇದೆ. ಒಂದು ಸ್ವಲ್ಪ ತಗೊಂಡು ಹೋಗುವನ, ಕೈ ಹಾಕಿ ತೆಗೆಯೋದಾ? ಮೇಲಿಂದ ಕೈ ಹಾಕಿ ಹಿಂಗೆ ತೆಗೆದು ಬಿಡೋದಾ? 1647ರಲ್ಲಿ ಸಿಟಿ ಈ ಥರ ಇತ್ತು. ಆನಂತರ 1765ರಲ್ಲಿ ಈ ಥರ ಆಯಿತು. 1784ಕ್ಕೆ ಈ ಥರ ಆಯಿತು. 1804ರಲ್ಲಿ ಈ ಥರ ಒಂದು ಲೇಔಟ್ ಥರ ಎಲ್ಲ ಚೇಂಜ್ ಆಯಿತು. 1888ರಲ್ಲಿ ನೋಡಿ ಸಪ್ರೇಟ್ ಸೆಕ್ಟರ್ ಥರ ಮಾಡಿದರು. 1931ರಲ್ಲಿ ಫಸ್ಟ್ ಕ್ಲಾಸ್ ಲೇಔಟ್ ಥರ ಆಯಿತು ನೋಡಿ. ರೈಲ್ವೆ ಸ್ಟೇಷನ್ ಇದು ನೋಡಿ, ನಾವು ನಿನ್ನೆ ಬಂದಿದ್ದು ರೈಲ್ವೆ ಸ್ಟೇಷನ್ ಇದ್ದು. ಇವಾಗ ನಾವು ಇಲ್ಲಿ ಪಕ್ಕದಲ್ಲೇ ಇದ್ದೇವೆ ರೈಲ್ವೆ ಸ್ಟೇಷನ್ ಇದ್ದು, ಮ್ಯೂಸಿಯಂ ಹತ್ರ. 1951ರಲ್ಲಿ ನೋಡಿ ಫಸ್ಟ್ ಕ್ಲಾಸ್ ಎಲ್ಲ ನಮ್ಮ ಒಂದು ಮಾಸ್ಟರ್ ಪ್ಲ್ಯಾನ್ ಥರ ಮಾಡಿಬಿಟ್ರು ನೋಡಿ. ಇದು ಬ್ಯಾಂಗ್ಳೂರಲ್ಲಿ ಮಾಸ್ಟರ್ ಪ್ಲ್ಯಾನ್ ಮಾಡಿದಾರಲ್ಲ, ಅದೇ ಥರ ಇವರು ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿ ಪಕ್ಕಾ ಸಿಟಿದ್ದು ಪ್ಲ್ಯಾನ್ ಮಾಡಿದರು 1951ರಲ್ಲಿ. ಇವಾಗ ಇದೇ ಪ್ಲ್ಯಾನಲ್ಲಿ ಇದೆ ಇದು ಸಿಟಿ. ಸ್ಕಾಟ್ಲ್ಯಾಂಡ್ ಇದು ಹಳೆಯದೆಲ್ಲ ಕರೆನ್ಸಿ ಇಲ್ಲಿ ಇಟ್ಟಿದ್ದಾರೆ. ಬೇಕಾದರೆ ನಾವು ತಗೊಂಡು ಹೋಗ್ಬೋದು, ತೆಗಿಲಿಕ್ಕಾಗೋದಿಲ್ಲ ಅಷ್ಟೇ. ಇದೆಲ್ಲ ಕಾಯಿನ್ಸ್ ಎಷ್ಟು ಚೆನ್ನಾಗಿದೆ. ಎಲ್ಲ ಗೋಲ್ಡನ್ ಕಾಯಿನ್ ಕೂಡ ಇದೆ ಕೆಲವು ನೋಡಿ. ಇದೆಲ್ಲ ಗೋಲ್ಡ್, ಪಕ್ಕಾ ಗೋಲ್ಡ್ ಇದು. ಇವಾಗ ಮಧ್ಯಾಹ್ನ ಏನಾದರೂ ತಿಂಡಿ ತಿನ್ನುವ ಅಂತ ಹೇಳಿಬಿಟ್ಟು ಇಲ್ಲಿ ಗ್ರೆಕ್ಸ್ ಅಂತೇಳಿ ಒಂದು ಬೇಕರಿ ಇದೆ. ಯಾಕೆಂದ್ರೆ ಇಲ್ಲಿ ಬೇರೆ ಹೋಟ್ಲಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಕೆಲವೆಲ್ಲ ಬೇಕ್ಡ್ ಐಟಮ್ಸ್ ಇರ್ತದೆ, ಬಹಳ ಚೆನ್ನಾಗಿರ್ತದೆ ಮಾತ್ರ. ನನ್ನ ಮಗಳ ಮನೆ ಹತ್ರ ಮೊದಲು ಇಂಥ ಜಾಗದಲ್ಲಿ ನಾವು ತಿಂದಿದ್ದೇವೆ. ಇಲ್ಲಿ ಏನಂತ ಹೇಳಿದ್ರೆ, ನಾವು ಏನಾದ್ರೂ ಐಟಮ್ ತಗೋಬೇಕಾದ್ರೆ 2 ಐಟಮ್ ಒಟ್ಟಿಗೆ ತಗೊಳ್ಬೇಕು. ಒಂದು ವೆಜಿಟೇಬಲ್ ಬೇಕ್ ಮತ್ತೆ ಒಂದು ಕಾಫಿ ಒಟ್ಟಿಗೆ ತಕೊಂಡ್ರೆ 3.55 ಪೌಂಡ್ ಆಗ್ತದೆ. ಇಲ್ದಿದ್ರೆ ಸಪರೇಟ್ ಆಗಿ ಅದನ್ನ ತಕೊಂಡ್ರೆ ಒಟ್ಟಿಗೆ 4.25 ಪೌಂಡ್ ಆಗ್ತದೆ. ಇದು ಒಂಥರದ್ದು ಡೀಲ್. ಇಂಥಲ್ಲಿ ಬಂದಾಗ ಈ ತರನೇ ತಕೊಂಡ್ರೆ ಬೆಟರ್. ಒಂದು ಐಟಮ್ ಮತ್ತೆ ಒಂದು ಜ್ಯೂಸ್. ಇಲ್ದಿದ್ರೆ ಇದು ವರ್ಕೌಟ್ ಆಗುದಿಲ್ಲ. ಮಧ್ಯಾಹ್ನದ್ದಾಗ್ಲಿ ಬೆಳಗಿದ್ದಾಗ್ಲಿ ಯಾವುದೇ ಫುಡ್ ತಗೊಳ್ಬೇಕಾದ್ರೆ ಮಿನಿಮಮ್ ಒಂದು 3.25 ಪೌಂಡ್ ಆದ್ರೂ ಬೇಕು. ಇಲ್ಲಿ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ ಸಾಧಾರಣ ಒಂದು 410 ರೂಪಾಯಿ ಬೇಕು ಒಬ್ಬನಿಗೆ ಹೊಟ್ಟೆ ಪೂರ್ತಿ ತಿನ್ಬೇಕಾದ್ರೆ ಒಂದು ಸಮಯಕ್ಕೆ. ಇವಾಗ ಮಧ್ಯಾಹ್ನದ ತಿಂಡಿ ಎಲ್ಲ ತಿಂದ ನಂತರ ಪುನಃ ಒಂದ್ ಸ್ವಲ್ಪ ಶಕ್ತಿ ಬಂತು. ನನ್ನ ಮಿಸಸ್ ಮತ್ತೆ ಮಗಳಿಗೆ ಹೇಳಿದೆ, ಇನ್ನೊಂದು ರೌಂಡ್ ಸಿಟಿ ಎಲ್ಲ ನೋಡ್ಕೊಂಡು ಬರುವ ಅಂತ ಹೇಳ್ಬಿಟ್ಟು. ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಎಲ್ಲ ಇದೆ ಇಲ್ಲಿ, ಹಳೆ ಕಾಲದ್ದು. ಹಂಗೆ ನೋಡ್ಕೊಂಡು ಇಲ್ಲಿಂದ ಒಂದು ಮುಂದಕ್ಕೆ ಹೋದ್ರೆ ಒಂದು ಗಾರ್ಡನ್ ಇದೆ, ಅದನ್ನು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿಗ ನಾವು ನೋಡ್ತಾ ಇರುವಂತ ಬಿಲ್ಡಿಂಗ್ ಎಡಿನ್ಬರ್ಗ್ದು ನ್ಯಾಷನಲ್ ಗ್ಯಾಲರಿ ಅಂತೆ. 1859ರಲ್ಲಿ ಇದು ಓಪನ್ ಆಯ್ತಂತೆ, ಲೆಫ್ಟ್ ಸೈಡ್ ಇರೋದು. ಎಡಿನ್ಬರ್ಗ್ ಕ್ಯಾಸಲ್ ಇದ್ದು ಹಿಂಭಾಗದ ದೃಶ್ಯ ಈ ತರ ಕಾಣ್ತಾ ಇದೆ. ಇನ್ನು ರಸ್ತೆ ಫುಲ್ ಟ್ರಾಫಿಕ್ ಸಿಗ್ನಲ್ ಮಾರ್ಕಿಂಗ್ ಹಾಕಿಟ್ಟಿದ್ದಾರೆ. ಅದರಿಂದಾಗಿ ಇಲ್ಲಿ ವಾಹನ ಚಾಲನೆ ಮಾಡುವವರಿಗೆ ಬಹಳ ಸುಲಭ. ಯಾಕೆಂತ ಹೇಳಿದ್ರೆ ಎಲ್ಲ ರಸ್ತೆಯಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಮಾರ್ಕಿಂಗ್ ಎಲ್ಲ ಕ್ಲೀನ್ ಆಗಿ ಹಾಕಿರ್ತಾರೆ. ಮತ್ತೆ ಅಷ್ಟೇ ಕಷ್ಟನೂ ಕೂಡ, ಯಾಕೆಂದ್ರೆ ನಿಯಮ ಅಂತೂ ಪಾಲಿಸಲೇಬೇಕು ವಾಹನ ಚಾಲನೆ ಮಾಡ್ಬೇಕಾದ್ರೆ. ಮತ್ತೆ ಇಲ್ಲಿ ಪ್ರತಿ ಒಂದು ನಗರದ ಮಧ್ಯದಲ್ಲಿ ಸರಕಾರಿ ಕಟ್ಟಡದ ಮೇಲೆ ಒಂದು ಕ್ಲಾಕ್ ಹಾಕಿರ್ತಾರೆ. ಈ ನಗರದಲ್ಲಿರುವವರಿಗೆ ಟೈಮ್ ನೋಡ್ಬೇಕಾದ್ರೆ ಏನಿಲ್ಲ, ಒಂದ್ಸರಿ ಮೇಲೆ ನೋಡಿದ್ರೆ ಆಯ್ತು ಅಷ್ಟೇ. ವಾಚ್ ಅಂತೂ ಕಟ್ಕೊಂಡು ಬರುವ ಕೆಲ್ಸನೇ ಇಲ್ಲ. ಈ ನಮ್ಮ ಸಿಟಿ ಟೂರ್ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.